ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಶರಣ್ ಪಂಪ್ವೆಲ್, ವಿಶ್ವ ಹಿಂದೂ ಪರಿಷತ್ ನಾಯಕ ಶರಣ್ ಪಂಪ್ವೆಲ್ ಅನ್ನುವವನನ್ನ ಪೊಲೀಸರು ಸ್ವಲ್ಪ ಹೊತ್ತು ತಮ್ಮ ವಶಕ್ಕೆ ತಗೊಂಡು ಒಂದಷ್ಟು ಬೆಂಡೆತ್ತಿದ್ದಾರೆ. ಸೊ ಏನಾಯ್ತು, ಅದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಯಾವ ಹೊಸ ಕರಾಮತ್ತಿಗಾಗಿ ಈ ಕೇಸ್ ಆಗಿದೆ, ಏನು ಆ ಕೇಸು, ಮುಂದಕ್ಕೇನು ಅಂತ ಹೇಳ್ತೀನಿ. ಅದರ ಜೊತೆಗೆ ಇದರ ಪರಿಣಾಮವಾಗಿ, ಈ ಹೊಸ ಕರಾಮತ್ತಿನ ಪರಿಣಾಮವಾಗಿ, ಈ ಹಿಂದೆ ದ್ವೇಷ ಭಾಷಣದ ಕಾರಣಕ್ಕೆ ಆಗಿದ್ದಂತಹ ಕೇಸ್ನಲ್ಲಿ ಈ ಸಾಹೇಬರು ಒಂದು ಬಾಂಡ್ ಕೊಟ್ಟಿದ್ದಾರೆ. ಆ ಬಾಂಡ್ ಅನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅಲ್ಲಿನ ಪೊಲೀಸರು ನಿರ್ಧರಿಸಿದ್ದಾರೆ. ಅದರ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ಅದರ ಬಗ್ಗೆನು ನಮಗೆ ತಿಳಿದು ಬಂದಿರುವ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಫ್ಲಾಶ್ ಸುದ್ದಿ. ಶರಣ್ ಪಂಪ್ವೆಲ್ ಪೊಲೀಸರ ವಶಕ್ಕೆ. ಕೆಲವರು ಓವರ್ ಎಕ್ಸೈಟ್ ಆಗಿ ಏನೋ ಒಳ್ಳೇದಾಗ್ತಿದೆ ಅನ್ನುವಂತಹ ಖುಷಿಯಲ್ಲಿ ಅರೆಸ್ಟ್ ಅಂತ ಹಾಕೋರು. ಅರೆಸ್ಟ್ ಆಗ್ಲಿಲ್ಲ, ಜಸ್ಟ್ ಸ್ಟೇಷನ್ಗೆ ಕರ್ಕೊಂಡೋಗಿ ಸ್ವಲ್ಪ ರುಬ್ಬಿದ್ದಾರೆ, ಬೆಂಡೆತ್ತಿದ್ದಾರೆ. ಯಾವ ರೀತಿನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ವಲ್ಪ ಮಾನಸಿಕವಾಗಾದ್ರೂ ಬೆಂಡೆತ್ತಿರ್ತಾರೆ ಮಾತಲ್ಲಿ. ಸೊ ಏನಿದು ಕೇಸು ಅಂತಂದ್ರೆ, ಈ ಶರಣ್ ಪಂಪ್ವೆಲ್ ಅನ್ನುವಂಥವನ ಇತಿಹಾಸವನ್ನ ನಿಮಗೆ ಗೊತ್ತಿರುತ್ತೆ, ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಧರ್ಮದ ಹೆಸರಿನಲ್ಲಿ, ಹಸುವಿನ ಹೆಸರಿನಲ್ಲಿ, ಇನ್ಯಾವ್ದ್ಯಾವುದೋ ಈ ಸನಾತನ ಹಿಂದುತ್ವ ಈ ಹೆಸರಿನಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು, ಅವ್ರ ವಿರುದ್ಧ ಹಿಂಸೆ ಮಾಡೋದು, ಇಂತಹ ಕೃತ್ಯಗಳೇ ಮಾಡ್ಕೊಂಡಿರ್ತಾರೆ. ಸಾಧ್ಯ ಆದಾಗ ದಲಿತರನ್ನು ಸಹ ಒಂದಷ್ಟು ಶೋಷಣೆಗೆ ಒಳಪಡಿಸ್ತಾರೆ. ಇದು ಇವರ ದಿನ ಬೆಳಗಾದ್ರೆ ನಡೆಯುವಂತಹ ಇವರ ಏನಂತಾರೆ ವೇಳಾಪಟ್ಟಿ. ವೇಳಾಪಟ್ಟಿ, ಬೇರೆ ಏನು ಕೆಲಸ ಇರಲ್ಲ ಇವ್ರಿಗೆ, ಬೇರೆ ಏನು ಕೆಲಸ ಇರಲ್ಲ. ಇವ್ರದೇ ಆದಂತಹ ಬಿಸ್ನೆಸ್ಗಳು ಇರ್ತವೆ. ಅಲ್ಲಿ ಮುಸ್ಲಿಮರ ಜೊತೆ ಅನ್ಯೋನ್ಯವಾಗಿ ಅಪ್ಕೊಂಡು ಮುದ್ದಾಡ್ಕೊಂಡಿರ್ತಾರೆ. ಬಟ್ ಹೊರಗಿನ ಜಗತ್ತಿಗೆ ಮಾತ್ರ ಕೇಸರಿ ಶಾಲ್ ಹಾಕೊಂಡು ಇಂತಹ ಅಯೋಗ್ಯರ ಜೊತೆ ಬಿಸ್ನೆಸ್ ಮಾಡೋ ಆ ಮುಸ್ಲಿಮ್ಸ್ ಅಂತವರು ಗೊತ್ತಿಲ್ಲ, ಅವರ ಸಮುದಾಯದನ್ನೇ ಈ ರೀತಿ ಟಾರ್ಗೆಟ್ ಮಾಡುವಂತವನ ಜೊತೆಯಲ್ಲಿ ಅವರು ಅದು ಯಾವ ಭಯಕ್ಕೆ, ಭಯಕ್ಕೆ ಬೇರೆ ಏನಲ್ಲ, ಯಾವ ಭಯಕ್ಕೆ ಬಿಸ್ನೆಸ್ ಮಾಡ್ತಾರೋ ಗೊತ್ತಿಲ್ಲ. ಬಿಸ್ನೆಸ್ ಅಂದ್ರೆ ಏನಿಲ್ಲ, ಇವನೊಂದು ಸೆಕ್ಯೂರಿಟಿ ಏಜೆನ್ಸಿ ಇದೆ. ಆ ಮುಸ್ಲಿಮರ ಮಾಲುಗಳಿಗೂ ಸಹ ಇವನದೇ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ಆಗಬೇಕು. ಇಲ್ಲದೆ ಹೋದ್ರೆ ಅವ್ರ ಮಾಲುಗಳು ತುಂಬಾ ಅಪಾಯದಲ್ಲಿ ಇರ್ತವೆ. ಹಿಂದುತ್ವದ ಹೆಸರಿನಲ್ಲಿ ಏನಾದರೂ ಅವಾಗ ಆ ಮಾಲಲ್ಲಿ ಏನಾದರೂ ಒಂದು ಕುಕೃತ್ಯಗಳು ನಡೆಯುವ ಭಯಕ್ಕೆ ಆ ಮಾಲುಗಳ ಓನರ್ಗಳು ಪಾಪ ಹಾಳಾಗೋಗಪ್ಪ, ನೀನೇ ತಗೋ ಈ ಕಾಂಟ್ರಾಕ್ಟ್, ನೀನೇ ಮಾಡ್ಕೊ, ನೀನೇ ಸೆಕ್ಯೂರಿಟಿ ಕೊಡು ಅಂತ. ಮುಸ್ಲಿಮರದ್ದು ಆ ದುಡ್ಡು ಬೇಕು, ಈ ಕಡೆ ಅವ್ರ ವಿರುದ್ಧ ದ್ವೇಷ ಮಾಡೋದಕ್ಕೂ ಜೀವನಕ್ಕೂ ಅದೇ ಬೇಕು, ಪ್ರಚಾರದಲ್ಲಿ ಇರೋದಕ್ಕೂ ಅದೇ ಬೇಕು. ಸೊ ಮೈಕ್ ಸಿಕ್ಕರೆ ಬಾಯಿಗೆ ಬಂದ ಬೊಗಳೋದು ಮುಸ್ಲಿಮರ ವಿರುದ್ಧ, ಅಲ್ಪಸಂಖ್ಯಾತರ ವಿರುದ್ಧ. ಅಂಥದ್ದೇ ಒಂದು ಸಾಧನೆಯ ಭಾಗವಾಗಿ RSS ಮುಖಂಡ ಒಬ್ಬ, ಈ ನೋಂದಣಿಯಾಗದಂತಹ ಒಂದು ಗುಂಪಿದೆಯಲ್ಲ, ಈ ದೇಶದ ಕಾನೂನನ್ನ ಗೌರವಿಸೋಲ್ಲ, ಹಾಗಾಗಿ ನಾವು ನೋಂದಣಿ ಮಾಡಿಕೊಳ್ಳಲ್ಲ, ಈ ದೇಶದ ರಾಷ್ಟ್ರಧ್ವಜವನ್ನು ನಾವು ಒಪ್ಪೋದಿಲ್ಲ, ಹಾಗಾಗಿ ಅದನ್ನು ಹಿಡಿದು ಪಥಸಂಚಲನ ಮಾಡಲ್ಲ, ಈ ದೇಶದ ಸಂವಿಧಾನವನ್ನು ಒಪ್ಪಲ್ಲ, ಯಾಕಂದ್ರೆ ಇದರಲ್ಲಿ ನಮ್ಮ ಮನುಸ್ಮೃತಿ ಅನ್ನೋದನ್ನ ಅಳವಡಿಸ್ಕೊಂಡಿಲ್ಲ. ಅದನ್ನು ಅಳವಡಿಸ್ಕೊಂಡಿದ್ದಿದ್ರೆ ಎಲ್ಲ ಬ್ರಾಹ್ಮಣರಿಗೆ ಕೊಟ್ಟು ಇವರನ್ನೆಲ್ಲ ಬೀದಿಯಲ್ಲಿ ನಿಲ್ಲಿಸ್ಬೋದಾಗಿತ್ತು. ಅದನ್ನು ಮಾಡೋಕೆ ಅವಕಾಶ ಮಾಡಿಕೊಂಡಿಲ್ಲ, ಹಾಗಾಗಿ ಈ ಸಂವಿಧಾನವನ್ನು ನಾವು ಒಪ್ಪಲ್ಲ. ಹೀಗೆ ಇಂಥ ಮನಸ್ಥಿತಿಯಲ್ಲಿರುವಂತಹ ನೋಂದಣಿ ರಹಿತ RSS ಅನ್ನುವಂತಹ ಗುಂಪಿದೆಯಲ್ಲ, ಆ ಗುಂಪಿನಲ್ಲಿದ್ದಂತಹ ಒಬ್ಬ ನಾಯಕ ಅಂತೆ ಅವನು ಯಾವುದೋ ಒಂದು ವಿಡಿಯೋ, ಅದರ ವಿವರಗಳನ್ನು ಪೊಲೀಸರು ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ. ಅವನ ವಿಡಿಯೋ ಒಂದನ್ನ ಶೇರ್ ಮಾಡ್ತಾ, ಆ ವಿಡಿಯೋದಲ್ಲಿ ಏನಿರುತ್ತೆ, ಮುಸ್ಲಿಮರನ್ನು ಬೈದಿರೋದು ಇರುತ್ತೆ ಅಷ್ಟೇ, ಇನ್ನೇನಿರುತ್ತೆ, ಅದನ್ನು ವಿವರಿಸೋ ಅವಶ್ಯಕತೆನೇ ಇರಲ್ಲ. ಹಾಕ್ತಾ ಒಂದು ಟೈಟ್ಲ್ ಅನ್ನು ಬೇರೆ ಕೊಟ್ಟಿದ್ದಾರಂತೆ. ಯಾರು ಇವನು, ಯಾರು ಶರಣ್ ಪಂಪ್ವೆಲ್ಲು, ಅವನ ಜೊತೆಗೆ ವಿಕಾಸ್ ಪಿ ಅನ್ನುವಂಥವನು ಶೇರ್ ಮಾಡಿದ್ದಾರೆ ಈ ವಿಡಿಯೋನ. ಅದಕ್ಕೊಂದು ಟೈಟ್ಲ್ ಅನ್ನು ಕೊಟ್ಕೊಂಡಿದ್ದಾರೆ, ಏನಂತ, ಮುಸ್ಲಿಮರ ಜನಸಂಖ್ಯಾ ಜಿಹಾದ್ ಮೆಟ್ಟಿ ನಿಲ್ಲೋಣ ಅಂತ. ಇವ್ರಿಗೆ ದಿನ ಬೆಳಗಾದ್ರೆ ಮುಸ್ಲಿಮರ ಮಕ್ಕಳು ಮಾಡೋದ್ರ ಬಗ್ಗೆನೇ ಚಿಂತೆ, ಬೇರೇನೂ ಇಲ್ಲ. ಒಂದು ಎದ್ದ ತಕ್ಷಣ ಎಲ್ಲಿ ರೋಲ್ ಕಾಲ್ಗೆ ಹೋಗೋಣ, ಎಲ್ಲಿ ಗಲಭೆ ಮಾಡಕ್ ಹೋಗೋಣ, ಎಲ್ಲಿ ದ್ವೇಷ ಭಾಷಣ ಮಾಡಕ್ ಹೋಗೋಣ, ಸಂಜೆ ಆದ್ರೆ ಯಾವ ಮಾಲಿಂದ ಪೇಮೆಂಟ್ ಬರಬೇಕು ಕಾಂಟ್ರಾಕ್ಟ್ಗಳದು, ಇಂಥವೇ ಚಿಂತೆಗಳು. ಒಳ್ಳೆ ಚಿಂತೆ ಒಂದು ಇರಲ್ಲ. ಅದರಲ್ಲಿ ಇಂತಹ ಟೈಮ್ ಸಿಕ್ಕಾಗ ಇಂತಹದ್ದೊಂದು ಟೈಟಲ್ ಕೊಟ್ಟು ಇಂತಹದ್ದನ್ನ ಶೇರ್ ಮಾಡೋದು. ಶೇರ್ ಮಾಡಿ ಯಾವಾಗ ಅದು ಕಾಂಟ್ರವರ್ಸಿ ಆಗ್ತಾ ಇದೆ ಅಂತ ಗೊತ್ತಾಯ್ತು, ಇವರು ಸಾವರ್ಕರ್ ಸಂತತಿಗಳಲ್ವಾ, ಹೇಡಿಗಳಲ್ವಾ ಇವರು, ಡಿಲೀಟ್. ಯಾವಾಗ ಅಪಾಯದ ಸೂಚನೆ ಸಿಕ್ಬಿಡುತ್ತೋ ಇವರು ಒಂದು ಕ್ಷಮೆ ಕೇಳ್ಬಿಡ್ತಾರೆ, ಇಲ್ಲಿ ಡಿಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಇವನು ಶರಣ್ ಪಂಪ್ವೆಲ್ ಅಷ್ಟೇನೆ ಡಿಲೀಟ್ ಮಾಡ್ಬಿಟ್ಟವನೆ. ಬಟ್ ಡಿಲೀಟ್ ಮಾಡೋದ್ರೊಳಗಡೆ ಸಾಕಷ್ಟು ಜನ ಸ್ಕ್ರೀನ್ ಶಾಟ್ ತಗೊಂಡಿರ್ತಾರಲ್ಲ, ಅದು ಅಲ್ಲಿ ಇಲ್ಲಿ ವೈರಲ್ ಆಗ್ತಿತ್ತು. ಪೊಲೀಸರು ಸುಮೋಟೋ ಕೇಸ್ ಹಾಕಿದ್ರು, ಕದ್ರಿ ಪೊಲೀಸ್ ಠಾಣೆಯವರು ಸುಮೋಟೋ ಕೇಸ್ ಹಾಕಿ ನಿನ್ನೆ
ಪಾಪ ಸ್ವಲ್ಪ ನಿನಗೆ ಮಾತಾಡ್ಸೋದಿದೆ ಅಂತ ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡ್ಕೊಂಡು ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗಿ ಯಾವ ರೀತಿಯಲ್ಲಿ ಪೊಲೀಸರದ್ದು ಏನು ವಿಧಿವಿಧಾನಗಳಿದ್ದಾವೋ ವಿಧಿವಿಧಾನಗಳು ಆ ರೀತಿಯಲ್ಲಿ ಸ್ವಲ್ಪ ಬೆಂಡೆತ್ತಿದ್ದಾರೆ. ಬೆಂಡೆತ್ತಿ ಸೋಮವಾರ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅದಾದ ನಂತರ ಸುಧೀರ್ ಕುಮಾರ್ ರೆಡ್ಡಿ, ಈ ಮಂಗಳೂರು ಕಮಿಷನರ್, ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವನು ಇದೇನು ಹೊಸ್ತೇನಲ್ಲ, ಇವನು ಮತ್ತೆ ಮತ್ತೆ ಮಾಡ್ತಿದ್ದಾನೆ. ಹಾಗಾಗಿ ಈ ಹಿಂದೆ ಒಂದು ದ್ವೇಷ ಭಾಷಣದ ಕೇಸಲ್ಲಿ ಇವನೊಂದು ಬಾಂಡ್ ಕೊಟ್ಟಿದ್ದ, ಅದು ಅಮೌಂಟ್ ಎಷ್ಟು ಅಂತ ಹೇಳಲಿಲ್ಲ. ಅವರು ಒಂದು ಬಾಂಡ್ ಕೊಟ್ಟಿದ್ದಾನೆ. ಆ ಬಾಂಡ್ ಅನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೀವಿ. ಅಂದ್ರೆ ಆ ಬಾಂಡಲ್ಲಿ ಏನು ಅಮೌಂಟ್ ಇರುತ್ತೋ ಅದನ್ನ ಇವರು ರಿಕವರ್ ಮಾಡ್ಕೊಳ್ತಾರೆ, ತಂದು ಕೊಡ್ಬೇಕಾಗುತ್ತೆ. ಅವನಿಗೆ ದುಡ್ಡಿದೇನು ಸಮಸ್ಯೆ ಇಲ್ಲ ಅನ್ಸುತ್ತೆ ಚರಣ್ ಪಂಪಲ್ಗೆ. ಅವನಿಗೆ ಐತೆ ಚೆನ್ನಾಗಿ ಮುಸ್ಲಿಮರಿಂದ ಬಂದಿರೋ ದುಡ್ಡಿದೆ, ಮುಸ್ಲಿಂ ಮಾಲ್ ಓನರ್ಗಳಿಂದ ಈ ಸೆಕ್ಯೂರಿಟಿ ಏಜೆನ್ಸಿ ಮೂಲಕ ಬರುತ್ತಲ್ಲ, ಅದು ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದಾನೆ. ಇನ್ನು ಈ ಕೆಲಸಗಳಿದಾವಲ್ಲ, ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ, ಅದರಲ್ಲೂ ಬರುತ್ತಲ್ಲ ಯಾವ್ಯಾವುದೋ ಮೂಲಗಳಿಂದ, ಅದು ದುಡ್ಡಿರುತ್ತೆ. ದುಡ್ಡೇನು ಸಮಸ್ಯೆ ಆಗಲ್ಲ, ಬಟ್ ಇನ್ನೊಂದು ಎಚ್ಚರಿಕೆ ಆಗ್ಬಿಡುತ್ತೆ. ಬಾಂಡ್ ಏನು ಇದು ಮಾಡಿದ್ರೆ, ಮುಟ್ಟುಗೋಲು ಹಾಕೊಂಡ್ರೆ ನೆಕ್ಸ್ಟ್ ಟೈಮ್ ಬಾಂಡ್ ಕೊಡಬೇಕಾದ್ರೆ ಅವನಿಗೆ ಕಷ್ಟ ಆಗುತ್ತೆ, ಜೈಲಿಗೆ ಹೋಗೋ ಸಾಧ್ಯತೆಗಳು ಇರ್ತವೆ. ಇನ್ನು ಕೊನೆಯದಾಗಿ ಉಳಿದಿರುವ ಪ್ರಶ್ನೆ, ಇವನು ಬಂಧನ ಆಗತ್ತಾ? ನನಗೇನು ಬಂಧನ ಆಗುತ್ತೆ ಅಂತ ಅನ್ಸಲ್ಲ. ಯಾಕಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಅಂತವರನ್ನ ಬಂಧಿಸಬೇಕು ಅನ್ನುವಂಥ ಮನಸ್ಥಿತಿನೇ ಇಲ್ಲ. FIR ಹಾಕುವಾಗಲೇ ಆರಾಮಾಗಿ ಬೇಲ್ ಸಿಗೋ ರೀತಿಯಲ್ಲಿ ಒಂದು FIR ಹಾಕ್ಬಿಡೋದು. ಕೋರ್ಟ್ಗೆ ಹೋದಾಗ ಅಲ್ಲಿ ಸರ್ಕಾರಿ ವಕೀಲರು ಗಟ್ಟಿಯಾಗಿ ಇದು ಬಂಧನ ಆಗಲೇಬೇಕು, ಇವನಿಂದ ಸಮಾಜದಲ್ಲಿ ಬಹಳ ಸಮಸ್ಯೆ ಆಗ್ತಿದೆ, ಸಮಾಜದಲ್ಲಿ ಬಹಳ ದ್ವೇಷ ಬಿತ್ತುತ್ತಿದ್ದಾನೆ, ಇದು ಇವತ್ತು ಒಂದು ದಿನ ಅಲ್ಲ, ಇವನು ಸೀರಿಯಲ್ ಅಫೆಂಡರ್, ಹೆಬಿಚುವಲ್ ಅಫೆಂಡರ್, ಹೀಗೆ ವಾದ ಮಾಡಿ ಗಟ್ಟಿಯಾಗಿ ಬಂಧನ ಆಗ್ಲೇಬೇಕು ಅಂತ ಪಟ್ಟು ಹಿಡಿದ್ರೆ ಜಡ್ಜಿ ಏನಾದ್ರು ಯೋಚನೆ ಮಾಡ್ತಾರೆ, ಸರಿ ಒಂದ್ 4 ದಿನ ಆದ್ರೂ ಕೊಡೋಣ ಕಸ್ಟಡಿಗೆ ಅಥವಾ ಜುಡಿಷಿಯಲ್ ಕೊಡೋಣ ಅಂತ. ಅಲ್ಲಿ ಸರ್ಕಾರಿ ವಕೀಲರು, ಇವರು ಪರ ವಕೀಲರು, ಅಯ್ಯೋ ಅವರು ಯಾವಾಗ್ಲೂ ಕರೆದ್ರು ಬರ್ತಾರೆ ವಿಚಾರಣೆಗೆ, ಏನ್ ಆತರ ಏನಿಲ್ಲ, ಅವ್ರಿಗೆ ಬೇಲ್ ಕೊಡಿ ಅಂದಾಗ ಸರ್ಕಾರಿ ವಕೀಲರು ಸುಮ್ಮನೆ ಅಂತ ಒಂದು ಸ್ಮೈಲ್ ಕೊಟ್ಟು ಸುಮ್ಮನೆ ಇರ್ತಾರೆ ಅನ್ಸುತ್ತೆ. ಹಾಗಾಗಿ ಬೇಲ್ ಈಸಿಯಾಗಿ ಸಿಕ್ಬಿಡುತ್ತೆ, ಬೇಲು ಈಸಿಯಾಗಿ ಸಿಕ್ಬಿಡುತ್ತೆ. ಏನೋ ಒಂದು ಕ್ರಮ, ದೌರ್ಜನ್ಯ ಏನು ಎಸಗಬಾರ್ದು ಅನ್ನುವಂಥ ಇದನ್ನು ಕೂಡ ತೀರ್ಪುಗಳು ಸಹ ಅಥವಾ ಆದೇಶಗಳು ಕೋರ್ಟಿಂದ ಆರಾಮಾಗಿ ಬರ್ತವೆ. ಕಠಿಣ ಕ್ರಮಗಳು ಯಾವುದೂ ಆಗಬಾರ್ದು. ಸೊ ಇವನು ಬಂಧನ ಆಗೋದಂತೂ ಒಂಚೂರು ನಂಬಿಕೆ ಇಲ್ಲ ನನಗೆ. ಬಟ್ ಸೋಮವಾರ ವಿಚಾರಣೆಗೆ ಹೋದಾಗ ಇನ್ನೊಂದಷ್ಟು ಹೇಳಬೇಕಾದ ರೀತಿಯಲ್ಲಿ ಹೇಳ್ತಾರೆ. ಯಾಕಂದ್ರೆ ಮಂಗಳೂರು ಪೊಲೀಸರು ಈ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಮಿಷನರ್ ಆದ್ಮೇಲೆ, ಆಮೇಲೆ ಅರುಣ್ ಅವರು SP ಆದ್ಮೇಲೆ ತುಂಬಾ ಟೈಟ್ ಆಗಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಒಂದು ಮಟ್ಟಕ್ಕೆ. ಸರ್ಕಾರ ಎಷ್ಟು ಅವ್ರಿಗೆ ಅವಕಾಶ ಕೊಟ್ಟಿದೆಯೋ ಆ ಮಟ್ಟಕ್ಕೆ ಅವ್ರು ಮಾಡ್ತಿದ್ದಾರೆ. ಹಾಗಾಗಿ ಸುಮ್ಮನೆ ಏನು ಬಿಡಲ್ಲ. ಸೋಮವಾರ ಕರೆದಾಗ, ಸೋಮವಾರ ವಿಚಾರಣೆಗೆ ಹೋದಾಗ ಒಂದಷ್ಟು ಹಿಂಡ್ತಾರೆ, ಹಿಂಡಿ ವಾಪಸ್ ಕಳಿಸ್ತಾರೆ. ಬಂಧನ ಅಂತೂ ಆಗೋದು ನನಗಂತೂ ಅನುಮಾನ. ಆದ್ರೆ ಗುಡ್, ವೆಲ್ ಅಂಡ್ ಗುಡ್. ಆಗ ನಿಮ್ಮ ಮುಂದೆ ಬಂದು ಅದನ್ನು ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಪ್ರಹಸನ. ಯಾರ್ದು? ಶರಣ್ ಪಂಪ್ವೆಲ್ ಅನ್ನುವಂಥವನು, ಅವನ ಜೊತೆ ಇನ್ಯಾರೋ ವಿಕಾಸ್ P ಅಂತೆ, ಅವನದು ಸಹ ಪ್ರಹಸನ. ದಿಢೀರಂತೆ ತಕೊಂಡೋಗಿದ್ದಕ್ಕೆ ಇವನಿಗೊಂದು ಪಡೆ ಇರುತ್ತಲ್ಲ, ಇಂಥವ್ರಿಗೆಲ್ಲ ಒಂದು ಗುಂಪಿರುತ್ತೆ. ಆ ಗುಂಪೆಲ್ಲ ಸ್ಟೇಷನ್ ಮುಂದೆ ಬಂದು ಓ ಅನ್ಯಾಯ ಅನ್ಯಾಯ ಅಂದ್ಬಿಟ್ರಂತೆ. ಅದು ಸಹ ಸುದ್ದಿ ಕೆಲವರು ಮಾಡಿದ್ದಾರೆ, ಅದೇನು ದೊಡ್ಡ ಸುದ್ದಿ ಏನಲ್ಲ. ಇಂಥವ್ರಿಗೆಲ್ಲ ಬಾಲಂಗೋಚಿಗಳು ಬಹಳ ಜನ ಇರ್ತಾರೆ, ಓಡ್ ಬರ್ತಾರೆ, ಅದೇನು ದೊಡ್ಡ ಸುದ್ದಿ ಅಲ್ಲ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.